ಅತ್ತಿಬೆಲೆಯಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಭಕ್ತಿಭಾವದಿಂದ ನೆರವೇರಿತು. ಸುದ್ದಿ: ಮಾರ್ಚ್ 7, 2026 ಶನಿವಾರ ಸಂಜೆ ಅತ್ತಿಬೆಲೆ ಅನ್ನದಾನ ಸೇವಾ ಕೇಂದ್ರದಲ್ಲಿ ಭಕ್ತಿಭಾವದಿಂದ ಶ್ರೀ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಲಾಯಿತು. ಈ ಪೂಜೆಯಲ್ಲಿ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸ್ವಾಮಿಗೆ ವಿಶೇಷ ಆರಾಧನೆ ಸಲ್ಲಿಸಿದರು. ಪಡಿ ಪೂಜೆಯಲ್ಲಿ ದೀಪಗಳನ್ನು ಬೆಳಗಿಸಿ ಭಜನೆ, ಆರತಿ ಮತ್ತು ವಿಶೇಷ ಪ್ರಾರ್ಥನೆಗಳನ್ನು ನಡೆಸಲಾಯಿತು. ಪಡಿ ಪೂಜೆ ಎಂದರೆ ಅಯ್ಯಪ್ಪ ಸ್ವಾಮಿಯ 18 ಪವಿತ್ರ ಮೆಟ್ಟಿಲುಗಳನ್ನು ಸಂಕೇತವಾಗಿ ಪೂಜಿಸುವ ವಿಶೇಷ ವಿಧಿಯಾಗಿದ್ದು, ಭಕ್ತರು ಭಕ್ತಿ ಹಾಗೂ ನಿಯಮಶೀಲತೆಯಿಂದ ದೇವರನ್ನು ಆರಾಧಿಸುತ್ತಾರೆ. ಇಂದಿನ ಸೇವಾಕರ್ತರಾಗಿ ಸನ್ಮಾನ್ಯ ಚಂದ್ರಶೇಖರ್ ಅವರು ಪೂಜೆಯ ಎಲ್ಲಾ ವ್ಯವಸ್ಥೆಗಳನ್ನು ನೋಡಿಕೊಂಡರು. ಕಾರ್ಯಕ್ರಮದಲ್ಲಿ ಅನೇಕ ಭಕ್ತರು ಪಾಲ್ಗೊಂಡು ಸ್ವಾಮಿಯ ಆಶೀರ್ವಾದ ಪಡೆದರು. ಸೇವಾ ಕೇಂದ್ರದಲ್ಲಿ ನಾವು ಪ್ರತಿ ಶನಿವಾರ ಪಡಿ ಪೂಜೆ ಮಾಡ್ತಾ ಬಂದಿದ್ದೇವೆ. ಇವತ್ತಿನ ಸೇವಾಕರ್ತರು ನಮ್ಮ ಚಂದ್ರಶೇಖರ್ ಅವರು ಇವತ್ತು ಪೂಜೆಯನ್ನೆಲ್ಲ ಮಾಡಿಸಿ, ಪಡಿ ಪೂಜೆಯನ್ನ ಮಾಡಿಸಿ ಪ್ರಸಾದವನ್ನು ಸೇವಾಕರ್ತರಾಗಿದ್ದಾರೆ. ಆದ್ದರಿಂದ ಆ ಭಗವಂತ ಶಬರಿಗಿರೀಶ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಏನು ಚಂದ್ರಶೇಖರ್ ಅವರಿದ್ದಾರೆ, ಅವರ ಕುಟುಂಬಕ್ಕೆ, ಅವರ ಮಕ್ಕಳಿಗೆ ಆರೋಗ್ಯವನ್ನ, ಕೀರ್ತಿ ಸಂಪತ್ತನ್ನ ಕೊಡ್ಲಿ, ಯಶಸ್ಸನ್ನ ಕೊಡ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ಶಬರಿಗಿರೀಶನಲ್ಲಿ ನಾವು ಪ್ರಾರ್ಥನೆಯನ್ನ ಮಾಡ್ತಾ ಇದ್ದೇವೆ. ಸ್ವಾಮಿಯೇ ಶರಣಯ್ಯಪ್ಪ, ಸ್ವಾಮಿಯೇ ಶರಣಯ್ಯಪ್ಪ. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳೇ, ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜ ವತಿಯಿಂದ ಡಿಸೆಂಬರ್ 3ರಿಂದ ಜನವರಿ 2026 16ವರೆಗೂ ಇಲ್ಲಿ ಅನ್ನದಾನ ಸೇವೆ ನಡೀತು. ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಗೆ ಸುಮಾರು 50ರಿಂದ 60 ಸಾವಿರ ಜನಕ್ಕೂ ಭಕ್ತಾದಿಗಳಿಗೆ, ಅಯ್ಯಪ್ಪ ಸ್ವಾಮಿ ಮಾಲಾಧಾರಿಗಳಿಗೆ ಇಲ್ಲಿ ಅನ್ನ ಸಂತರ್ಪಣೆ ಆಗಿದೆ. ಇವತ್ತೇನು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಿತಿ ರಾಷ್ಟ್ರೀಯ ಅನ್ನದಾನ ಸೇವೆ ಸಮಿತಿ ಅಧ್ಯಕ್ಷರಾಗಿದ್ದಂತ ನಮ್ಮ ತುಮಕೂರಿನ ಶೇಖರ್ ಸ್ವಾಮಿಗಳು, ನಮ್ಮ ಶಾಸನ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಜಯರಾಮ್ ಸ್ವಾಮಿಗಳು, ನಮ್ಮ ಶಾಸನ ಪ್ರಿಯಾರು ಆಗಿರ್ತಕ್ಕಂಥ ಲಕ್ಷ್ಮೀನಾರಾಯಣರವರು, ಶಾಸನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮುನ್ರಾಜ್ ಅವರು, ಇವರೆಲ್ಲರ ಒಂದು ಸಹಕಾರದಿಂದ ಇವತ್ತೇನು ನಮಗೆ ಸ್ಥಳ ದಾನವನ್ನ ಮಾಡಿದ್ರು. ಈ ಒಂದು ಅಯ್ಯಪ್ಪ ಸ್ವಾಮಿಯ ಒಂದು ಅನ್ನದಾನ ಸೇವೆ ಮಾಡಲಿಕ್ಕೆ ನವೀನ್ ಸ್ವಾಮಿಗಳು ಅವರೆಲ್ಲ ಜೊತೆ ಸೇರಿ ಸ್ಥಳೀಯ ಮುಖಂಡರುಗಳು, ಮುಖ್ಯವಾಗಿ ನಮ್ಮ ಜಯರಾಮ್ ಗುರುಗಳು, ಚಂದ್ರಶೇಖರ್ ಅವರು, ಇನ್ನೊಬ್ಬ ನವೀನ್ ಸ್ವಾಮಿಗಳು ತರಕಾರಿಯನ್ನ ದಾನ ಮಾಡಿದ್ರು, ಪುಟ್ಟರಾಜ್ ಸ್ವಾಮಿಗಳು, ರಾಜೇಶ್ ರವರು, ಹರೀಶ್ ರವರು, ಈ ಎಲ್ಲ ಸೇರಿಕೊಂಡು ಸ್ಥಳೀಯ ಹೆಚ್ಚಾಗಿ 80% ಅನ್ನದಾನಕ್ಕೆ ಸಹಕಾರ ಮಾಡಿದಂತವರು ನಮ್ಮ ಅತ್ತಿಬೆಲೆ ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು. ಬಹಳ ಯಶಸ್ವಿಯಾಗಿ ಇಡೀ ಭಾರತ ದೇಶದಲ್ಲಿಯೇ ಅತ್ತಿಬೆಲೆ ಅನ್ನದಾನ ಸೇವಾ ಕೇಂದ್ರ ನಂಬರ್ 1 ಆಗಿದೆ. ಇಷ್ಟಕ್ಕೆ ಸೀಮಿತವಾಗಬಾರದು, ವರ್ಷಕ್ಕೊಂದ್ಸರಿ ಅಂತೇಳಿ ಪ್ರತಿ ವಾರ, ಪ್ರತಿ ಶನಿವಾರ ಇಲ್ಲಿ ಪಡಿ ಪೂಜೆ ನಡಿಬೇಕು, ಒಂದು 100 ಜನಕ್ಕೆ ಅನ್ನ ಪ್ರಸಾದವನ್ನು ಕೊಡಬೇಕು ಅಂತ ಹೇಳಿ ಎಲ್ಲಾ ಭಕ್ತಾದಿಗಳು ತೀರ್ಮಾನ ಮಾಡಿ ಪ್ರತಿ ವಾರ ಸರದಿಯಂತೆ ಒಬ್ಬೊಬ್ರು ಇವತ್ತು ಸೇವೆಯನ್ನ ಸಲ್ಲಿಸ್ಕೊಂಡ್ ಬರ್ತಾ ಇದ್ದಾರೆ. ಇವತ್ತಿನ ಸೇವಾಕರ್ತರು ನಮ್ಮ ಚಂದ್ರಶೇಖರ್ ಅವರು ಒಂದು ಗ್ಯಾಸ್ ಏಜೆನ್ಸಿ ತಗೊಂಡು ಒಂದು ಡಿಸ್ಟ್ರಿಬ್ಯೂಟರ್ ಆಗಿರ್ತಕ್ಕಂಥವ್ರು ನಮ್ಮ ಅನ್ನದಾನ ಸೇವಾ ಕೇಂದ್ರಕ್ಕೂ ರಿಯಾಯಿತಿ ದರದಲ್ಲಿ ಅವರು ಗ್ಯಾಸ್ ಅನ್ನ ಸಪ್ಲೈ ಮಾಡಿದ್ರು. 60 ದಿನ ಅವರ ಕುಟುಂಬಕ್ಕೆ ಆರೋಗ್ಯವನ್ನು ಕೊಡ್ಲಿ. ಅದೇ ರೀತಿ ಹೆಚ್ಚಿನ ರೀತಿಯಲ್ಲಿ ಭಕ್ತಾದಿಗಳು ಬಂದು ಪ್ರತಿ ಶನಿವಾರ ಸಂಜೆ 6 ಗಂಟೆಗೆ ಅಯ್ಯಪ್ಪ ಸ್ವಾಮಿ ಪಡಿ ಪೂಜೆ ಇರುತ್ತೆ, ಶನ್ಮಾತ್ಮನ ಪೂಜೆ ಇರುತ್ತೆ, ಭಜನೆ ಇರುತ್ತೆ, ಅನ್ನ ಪ್ರಸಾದ ಸೇವೆ ಇರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿ ಮಾಡ್ಕೊಡ್ಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆಯನ್ನ ಮಾಡ್ತೇನೆ. ಇನ್ನೊಂದು ಪ್ರಕಟಣೆ, ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಇವತ್ತು 6 ಮಂಡಳಿಗಳಿದ್ದಾವೆ ಕಾರ್ಮಿಕರಿಗಾಗಿ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ 3.5 ಕೋಟಿ ಅಸೈನ್ಡ್ ನಾವು ಕಾರ್ಮಿಕರಿದ್ದೇವೆ. ಪ್ರತಿಯೊಬ್ಬರಿಗೂ ಲಕ್ಷಾಂತರ ರೂಪಾಯಿಗಳ ಉಚಿತ ಧನ ಸಹಾಯ ಇದೆ. ನಾನು 2 ಬೋರ್ಡ್ ಮೆಂಬರ್ ಆಗಿ ಕೆಲಸ ಮಾಡಿದ್ದೇನೆ. ನಮ್ಮ ಸ್ನೇಹಿತರು ರಾಜು ಅಂತ ಬರ್ತಾರೆ, ಅವ್ರು ಆಲ್ರೆಡಿ ಒಂದು ಬೋರ್ಡ್ ಮೆಂಬರು. ಆ ಏನು ಸಿಗ್ತದೆ, ಕೆರೆ ನೀರನ್ನು ಕೆರೆಗೆ ಚೆಲ್ಲಿ ಅಂತ ಹೇಳ್ತಾರಲ್ಲ, ಆ ಸರ್ಕಾರದಲ್ಲಿ ಸಿಗ್ತಕ್ಕಂಥ ಇಲ್ಲಿರೋ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಬರುತ್ತೆ. ಇಲ್ಲಿ ಯಾರು ಸರ್ಕಾರಿ ನೌಕರಿಗೆ ಹೋಗೋರು ಯಾರು ಇಲ್ಲ. ಯಾರು ಸರ್ಕಾರಿ ಕೆಲ್ಸಕ್ಕೆ ಹೋಗಲ್ವೋ, ಯಾರು ಫ್ಯಾಕ್ಟ್ರಿಗೆ ಹೋಗಿ ESI ತಗೊಳ್ಳುವೋ ಅವರೆಲ್ಲರೂ ಅಸಂಘಟಿತ ಕಾರ್ಮಿಕರೇ. ಅವರೆಲ್ಲರಿಗೂ ಲಕ್ಷಾಂತರ ರೂಪಾಯಿ ಫ್ರೀ ಹಣ ಇದೆ. ಮತ್ತು ಬಜೆಟ್ ನಲ್ಲೂ ಘೋಷಣೆ ಮಾಡಿದೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ. ನಾನು ಬೆಳಗ್ಗೆ 10 ಗಂಟೆಗೆ ಇಲ್ಲಿ ಬಂದೆ, ಸಂಜೆ 9 ಗಂಟೆವರೆಗೂ ನಾನು ಇಲ್ಲಿರ್ತೀನಿ. ಪ್ರತಿ ಶನಿವಾರ ಬೆಳಗ್ಗೆ 10ರಿಂದ ಸಂಜೆ 9 ಗಂಟೆವರೆಗೂ ಇರ್ತೇನೆ.
ಅದ್ರ ಮಾಹಿತಿಯನ್ನು ನಿಮಗೆ ಕೊಡ್ತಾನೆ. 6 ಬೋರ್ಡ್ ಇದಾವೆ. ಆ ಬೋರ್ಡ್ ಇಂದ ಸಿಗ್ತಕ್ಕಂಥ ಧನ ಸಹಾಯಗಳು, ಉಚಿತ ಧನ ಸಹಾಯ ಯಾಕೆ ಪಡ್ಕೋಬೇಕು, ಯಾಕೆ ಅರ್ಜಿ ಹಾಕ್ಬೇಕು, ಎಲ್ಲ ಮಾಹಿತಿಯನ್ನು ಕೊಡ್ತೇನೆ. ಇದು ನಾವು ಅಯ್ಯಪ್ಪ ಸೇವೆ ಜೊತೆಗೆ ಆ ಅಯ್ಯಪ್ಪ ಸೇವೆ ಮುಖಾಂತರ ಒಂದು ಕಾರ್ಮಿಕರ ಬಡತನದಲ್ಲಿರ್ತಕ್ಕಂಥ ಬಡವರಿಗೆ, ಕಾರ್ಮಿಕರಿಗೆ ಅದೊಂದು ಸೇವೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೀವಿ. ಇದರ ಸದುಪಯೋಗ ಪಡ್ಕೋಬೇಕು ಅಂತೇಳಿ ಭಕ್ತಾದಿಗಳಲ್ಲಿ ವಂದಿಸುತ್ತಾ, ಸ್ವಾಮಿಯೇ ಸ್ವಾಮಿಯೇ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನೇ, ಅನ್ನದಾತ ಪ್ರಭುವೇ